ಕನ್ನಡ ಇಂಡಸ್ಟ್ರಿಯಲ್ಲಿ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ನಟ ನಟಿಯರು ಬಂದಿದ್ದಾರೆ, ಡೈರೆಕ್ಟರ್ಸ್ ಬಂದಿದ್ದಾರೆ. ಸಿನಿಮಾದ ಮೂಲಕ ಏನೋ ಒಂದು ಕ್ರಾಂತಿ ಮಾಡ್ತೀವೋ, ಇನ್ನೇನು 100ಗೆ 3 ಸಿನಿಮಾ ಅಷ್ಟೇ ಬಾಕಿ ಇರುವಂತದ್ದು. ಹೋಗ್ತಾ ಹೋಗ್ತಾ ಯಾಕೆ ಅವರ ಹುಮ್ಮಸ್ಸು ಅಲ್ಲಿಗೆ ನಿಂತೋಗುತ್ತೆ. ಅದೇ ಥಿಯೇಟರ್ಗೆ ಜನ ಯಾಕೆ ಬರ್ತಾ ಇಲ್ಲ? ಸಿನಿಮಾ ಮಾಡಿ ನಾನ್ ಯಾಕೆ ಹಣವನ್ನ ಖರ್ಚು ಮಾಡ್ಕೊಳ್ಳಿ? ಏನಾಗ್ತಾ ಇದೆ ಈ ಇಂಡಸ್ಟ್ರಿಗೆ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ಒಂದಷ್ಟು ಬದಲಾವಣೆಗಳಾಗಿದೆ, ಹಾಗೆ ಒಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗಿದೆ. ಈ ವರ್ಷ ಸಾಕಷ್ಟು ಹೊಸ ನಟ ನಟಿಯರು ಬಂದಿದ್ದಾರೆ, ಡೈರೆಕ್ಟರ್ಸ್ ಬಂದಿದ್ದಾರೆ, ಪ್ರೊಡ್ಯೂಸರ್ಸ್ ಬಂದಿದ್ದಾರೆ, ಸಿನಿಮಾ ಮೇಕರ್ಸ್ ಬಂದಿದ್ದಾರೆ. ಅಂದ್ರೆ ಏನೋ ಒಂದು ನಂಬಿಕೆ ಇಟ್ಕೊಂಡು ನಾವು ಸಿನಿಮಾದ ಮೂಲಕ ಏನೋ ಒಂದು ಕ್ರಾಂತಿ ಮಾಡ್ತೀವೋ ಅಥವಾ ಹೊಸ ಹೊಸ ಸಿನಿಮಾ ಮಾಡ್ತೀವಿ ಅನ್ನುವಂತಹ ಹುಮ್ಮಸ್ಸಿನಿಂದ ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಅದೇ ಈ ವರ್ಷದ ಜನವರಿ ತಿಂಗಳಿಂದ ಟಿಲ್ ನೌ ಅಂದ್ರೆ ಮೇವರೆಗೆ ಬಂದಿರುವಂತಹ ಸಿನಿಮಾಗಳ ಸಂಖ್ಯೆ 97. ಅಂತಂದ್ರೆ ಇನ್ನೇನು 100ಗೆ 3 ಸಿನಿಮಾ ಅಷ್ಟೇ ಬಾಕಿ ಇರುವಂತದ್ದು. ಅದು ಲಾಸ್ಟ್ ವಾರದವರೆಗೂ ಮಾತ್ರ. ಈ ವಾರ ಅಂತ ಕೌಂಟ್ ತಗೊಂಡ್ರೆ ಮೇ ಲಾಸ್ಟ್ ಡೇಸ್ ನಲ್ಲೂ ಕೂಡ ನೆನಪಲ್ಲಿ ಇಟ್ಕೊಂಡ್ರೆ 100 ಸಿನಿಮಾ ದಾಟುತ್ತೆ. ಅಂದ್ರೆ ಜನವರಿಯಿಂದ ಇಲ್ಲಿವರೆಗೂ ಬಂದಿರುವಂತಹ ಸಿನಿಮಾಗಳ ಲೆಕ್ಕ 100 ಸಿನಿಮಾ ದಾಟುತ್ತೆ. ಹೀಗಿರ್ಬೇಕಾದ್ರೆ ಶೂಟಿಂಗ್ ಪ್ರಾರಂಭ ಆಗಿ ನಿಂತಹ ಸಿನಿಮಾಗಳು ಕೂಡ ಇದಕ್ಕಿಂತ ಹೆಚ್ಚಿಂದಿದೆಯಂತೆ. ಒಂದು ಮೂಲದ ಪ್ರಕಾರ ಇದೇ ಜನವರಿಯಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿ ಅರ್ಧಕ್ಕೆ ನಿಂತಹ ಸಿನಿಮಾಗಳ ಸಂಖ್ಯೆ 150 ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ನಿಖರವಾಗಿ ಮಾಹಿತಿ ಇಲ್ಲ ಅಂದ್ರೂ ಅಂದಾಜು ಮಾಡಲಾಗಿದೆ, ಒಂದು 150 ಸಿನಿಮಾ ನಿಂತಿರ್ಬೋದು ಅಂತ. ಹಾಗಾದ್ರೆ ಯಾಕೆ ಸಿನಿಮಾಗಳು ಹೀಗೆ ಅರ್ಧಕ್ಕೆ ನಿಲ್ತಾ ಇದೆ? ಇದಕ್ಕೇನ್ ಕಾರಣ ಇರಬಹುದು? ಒಂದ್ ಕಡೆ ನಿರ್ದೇಶಕರು ಹಾಗೆ ನಿರ್ಮಾಪಕರು ಏನ್ ಹೇಳ್ತಾರೆ ಈ ವಿಚಾರದ ಬಗ್ಗೆ? ಬರೀ 5 ತಿಂಗಳಲ್ಲಿ ನಿಂತಹ ಸಿನಿಮಾಗಳು 150 ಆದ್ರೆ ಈ ವರ್ಷ ಎಷ್ಟಾಗ್ಬೋದು ಹಾಗಾದ್ರೆ? ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಹುಮ್ಮಸ್ಸಿಂದ ಸಿನಿಮಾ ಮಾಡ್ಬೇಕು ಅಂತ ಬರ್ತಾರೆ. ಹೋಗ್ತಾ ಹೋಗ್ತಾ ಯಾಕೆ ಅವರ ಹುಮ್ಮಸ್ಸು ಅಲ್ಲಿಗೆ ನಿಂತೋಗುತ್ತೆ? ಯಾಕೆ ಸಿನಿಮಾ ಬೇಡ ಅಂತನಾ, ಅಥವಾ ನಿರ್ಮಾಪಕರು ಕೈ ಕೊಡ್ತಾ ಇದ್ದಾರಾ, ಅಥವಾ ಏನಾಗ್ತಾ ಇದೆ ಈ ಇಂಡಸ್ಟ್ರಿಗೆ ಅಂತ ಒಂದಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋದಾದ್ರೆ ಅದ್ರಲ್ಲಿ ಒಂದು 8 ಕಾರಣವಂತೂ ಇದ್ದೇ ಇದೆ. ಅದ್ರಲ್ಲಿ ಒಬ್ಬರೇ ಸಿನಿಮಾ ನಿರ್ಮಾಣ ಮಾಡುವಂತಹ ಟೈಮ್ ಈಗಿಲ್ಲ. ಯೂಶಲಿ ಒಂದ್ ಸಿನಿಮಾ ಅಂತಂದ್ರೆ ಹಿಂದೆಲ್ಲ ಹೇಗಿತ್ತು ಅಂತಂದ್ರೆ ಒಬ್ಬರೇ ನಿರ್ಮಾಪಕರು ಇರ್ತಾ ಇದ್ರು. ಬಟ್ ಇವಾಗ ಆಗಲ್ಲ. ನೀವು ನೋಡಿರ್ತೀರಾ ಅಲ್ಲಿ ಸಿನಿಮಾದ ಟೈಟಲ್ ಕಾರ್ಡ್ ಕೆಳಗಡೆ ಕೋ ಪ್ರೊಡ್ಯೂಸರ್ ಹಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಈ ರೀತಿ ಇರುತ್ತೆ. ಅಂತಂದ್ರೆ ಒಬ್ಬರೇ ಸಿನಿಮಾ ಇಲ್ಲಿ ನಿರ್ಮಾಣ ಮಾಡ್ತಾ ಇಲ್ಲ, ಜೊತೆಗೆ ಒಂದಿಬ್ರು 3 ಜನ ಅಂತೂ ಇದ್ದೇ ಇರ್ತಾರೆ, ಯಾರಾದ್ರೂ ಸ್ಪಾನ್ಸರ್ ಕೂಡ ಮಾಡಿರ್ತಾರೆ. ಸೊ ಅವರ ಸಂಖ್ಯೆ ಏನಾಗ್ತಾ ಇದೆ ಅಂದ್ರೆ ಕ್ಷೀಣಿಸ್ತಾ ಇದೆ. ಒಬ್ಬರೇ ಸಿನಿಮಾ ನಿರ್ಮಾಣ ಮಾಡೋ ಟೈಮ್ ಈಗಿಲ್ಲ. ಸೊ ಈ ಕಾರಣದಿಂದ ಏನಾಗ್ತಾ ಇದೆ, ಇದು ಕೂಡ ಒಂದು ರೀತಿಯಲ್ಲಿ ಒಂದು ಸಿನಿಮಾಕ್ಕೆ ಹೊಡೆತ ಕೂಡ ಕೊಡ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ತೆರೆ ಕಂಡಂತಹ ಸಿನಿಮಾಗಳ ಭೀತಿ ನಿಮಗೆ ಗೊತ್ತಿರುತ್ತೆ ಇದು ಕುತ್ರ. ಯಾಕಂದ್ರೆ ಈ ಜನವರಿಯಿಂದ ಇಲ್ಲಿವರೆಗೂ ಸಾಕಷ್ಟು ಸಿನಿಮಾಗಳು ಬಂದ್ವು. ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಬಂದ್ವು, ಚಿಕ್ಕ ಪುಟ್ಟ ಸಿನಿಮಾಗಳು ಬಂದ್ವು, ಜೊತೆಗೆ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳು ಬಂದ್ವು. ಸೊ ಅದ್ರಲ್ಲಿ ಗೆದ್ದಿರುವಂತಹ ಸಿನಿಮಾಗಳು ಎಷ್ಟು? ಆ ಸಿನಿಮಾಗಳನ್ನ ನೋಡ್ಕೊಂಡು ಬರ್ಬೇಕು ಅಂತ ಅಂದವರು ಕೂಡ ಬೇಡವೇ ಬೇಡಪ್ಪ ಸಹವಾಸ, ನಾವು ದುಡ್ಡನ್ನ ಕಳ್ಕೊಳ್ತೀವಿ, ಯಾಕೆ ಸಿನಿಮಾ ಮಾಡ್ಬೇಕು, ಈ ರೀತಿಯಾಗಿ ಯೋಚಿಸ್ತಾರೆ. ಸೊ ಹಾಗಾಗಿ ಒಂದಷ್ಟು ಸ್ಟಾರ್ ನಟರ ಸಿನಿಮಾಗಳು 1-2 ವಾರನೋ 3 ವಾರನೋ ಆ ಥಿಯೇಟರ್ ನಲ್ಲಿ ಇರಬಹುದು. ಆದ್ರೆ ಈ ಚಿಕ್ಕ ಪುಟ್ಟ ಕಲಾವಿದರ ಸಿನಿಮಾಗಳು ಕೂಡ ನಿಂತ್ಕೊಳ್ತಾ ಇಲ್ಲ. ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ ರೀ ಸಿನಿಮಾಗೆ, ಅಂತಹ ಸಿನಿಮಾವನ್ನ ನೋಡ್ಲಿಕ್ಕೆ ಜನ ಬರ್ತಾ ಇಲ್ಲ. ಸೊ ಏನ್ ಕಾರಣ ಇರಬಹುದು? ಅದೇ ಸಿನಿಮಾ OTT ತುಂಬಾ ಚೆನ್ನಾಗಿ ಓಡಿರುತ್ತೆ, ಆದ್ರೆ ಥಿಯೇಟರ್ಗೆ ಜನ ಯಾಕೆ ಬರ್ತಾ ಇಲ್ಲ? ಈ ಎಲ್ಲಾ ರೀಸನ್ ಇಂದ ಏನಾಗ್ತಾ ಇದೆ ಅಂದ್ರೆ ಪ್ರೊಡ್ಯೂಸರ್ ಸಿನಿಮಾಕ್ಕೆ ದುಡ್ಡು ಹಾಕ್ಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇದು ಸಿನಿಮಾ ಸೀಸನ್ ಅಲ್ದೇ ಇರೋದು. ಬೇಸಿಗೆ ಕಾಲ ಇತ್ತು, ಜೊತೆಗೆ IPL ಇತ್ತು. ಸೊ ಇವಾಗ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಸ್ವಲ್ಪ ಕುಗ್ಗ್ ಹೋಗಿರೋದು ಕೂಡ ಇದಕ್ಕೆ ಕಾರಣವಾಗ್ತಾ ಇದೆ. ಈಗ ರಿಲೀಸ್ ಆದಂತಹ ಸಿನಿಮಾಗಳು ಯಾವುದು ಕೂಡ ಹೆಚ್ಚಾಗಿ ಓಡ್ತಾ ಇಲ್ಲ. ರೀಸೆಂಟ್ ಆಗಿ KD ಸಿನಿಮಾ ರಿಲೀಸ್ ಆಯ್ತು. ಸೊ ಈ ಸಿನಿಮಾ ಈಗಾಗಲೇ OTTಗೆ ಬಂದಿದೆ. ಸೊ ಇದನ್ನೆಲ್ಲದನ್ನು ಕೂಡ ನೋಡ್ತಾ ಇದ್ದಾರೆ ಪ್ರೊಡ್ಯೂಸರ್ಸು. ಸೊ ನಾವೇನಾದ್ರೂ ದುಡ್ಡಾಗಿ ಸಿನಿಮಾ ಮಾಡೋದು, ಆ ಸಿನಿಮಾ ಓಡದೇ ಇರೋದು, ಅದೇ ದುಡ್ಡನ್ನ ನಾವು ಒಂದು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ನಮಗೆ ಅದಕ್ಕಿಂತ ದುಪ್ಪಟ್ಟು ಬಂದೇ ಬರುತ್ತೆ. ಸಿನಿಮಾ ಮಾಡಿ ನಾನ್ ಯಾಕೆ ಹಣವನ್ನ ಖರ್ಚು ಮಾಡ್ಕೊಂಡ್ಲಿ ಅಥವಾ ಕೈ ಸುಟ್ಕೊಂಡ್ಲಿ ಅನ್ನುವಂತಹ ಲೆಕ್ಕಾಚಾರ ಈಗಾಗಲೇ ಪ್ರೊಡ್ಯೂಸರ್ಸ್ಗೆ ಬಂದ್ಬಿಟ್ಟಿದೆ. ಸೊ ಇದು ಕೂಡ ಒಂದು ರೀಸನ್. ಅದರ ಜೊತೆಗೆ ಯುದ್ಧ ತಂದಿಟ್ಟ ಸಂಕಷ್ಟ. ಎಸ್, ಯುದ್ಧ ತಂದಿಟ್ಟ ಸಂಕಷ್ಟದ ಬಗ್ಗೆ ಮಾತಾಡ್ತಾ ಹೋದ್ರೆ ಈ ಎಪಿಸೋಡ್ ಸಾಕಾಗೋದೇ ಇಲ್ಲ ಅನ್ಸುತ್ತೆ. ಸೊ ಮಧ್ಯಪ್ರಾಚ್ಯದಲ್ಲಿ ಏನಾಯ್ತು? ಯುದ್ಧ ಆಯ್ತು. ಸೊ ಅಲ್ಲಿನ ಎಫೆಕ್ಟು ನಮ್ಮ ಇಲ್ಲಿವರೆಗೂ ಹೇಗೆ ತಲುಪಿದೆ ಅಂತಂದ್ರೆ ಬರೀ ಸಿನಿಮಾಗ್ ಮಾತ್ರ ಅಲ್ಲ, ದಿನಬಳಕೆಯ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಾಗಿದೆ. ಜೊತೆಗೆ ಪೆಟ್ರೋಲ್ ಸಿಗ್ತಾ ಇಲ್ಲ,
ಜೊತೆಗೆ ನಮಗೆ ತಿನ್ಲಿಕ್ಕೆ ಅಡಿಗೆ ಮಾಡ್ಕೊಂಡು ತಿನ್ಲಿಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ಸಾಕಷ್ಟು ಯುದ್ಧ ತಂದಿಟ್ಟ ಸಂಕಷ್ಟ ನಮ್ಮೆಲ್ರಿಗೂ ಕೂಡ ಇದೆ. ಜೊತೆಗೆ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಕಾರಣವಾಗಿದೆ. ಯಾಕಂದ್ರೆ ಈ ಸಿನಿಮಾಗೆ ಕೆಲವೊಂದಷ್ಟು ಸಿನಿಮಾಗಳಿಗೆ ಬೇರೆ ಬೇರೆ ದೇಶದಲ್ಲಿರೋರು ಕೂಡ ಇನ್ವೆಸ್ಟರ್ಸ್ ಆಗಿರ್ತಾರೆ. ಉದಾಹರಣೆಗೆ ಬೆಹರಿನ್ ಆಗಿರಬಹುದು, ಸಾಕಷ್ಟು ಕೆನಡಾ ಆಗಿರಬಹುದು, ಹೀಗೆ ಸಾಕಷ್ಟು ಕಡೆಗಳಿಂದ ಇಲ್ಲಿಗೆ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅಲ್ಲಿ ಅವರಿಗೆ ಲಾಸ್ ಆದಾಗ ಇಲ್ಲಿ ಇನ್ವೆಸ್ಟರ್ಸ್ ಏನಾಗ್ತಾರೆ, ಕಡಿಮೆ ಆಗ್ತಾ ಹೋಗ್ತಾರೆ. ಸೊ ಈ ಯುದ್ಧ ತಂದಿಟ್ಟ ಸಂಕಷ್ಟದಿಂದಲೂ ಕೂಡ ಈ ಪ್ರಾಬ್ಲಮ್ ಆಗಿದೆ. ಅದರ ಜೊತೆಗೆ ಶೂಟಿಂಗ್ ದುಬಾರಿ. ಅತ್ಯಂತ ಕಡಿಮೆ ಬಜೆಟ್ ನಲ್ಲಿ ಈ ಹಿಂದೆ ಕೆಲಸನ ಮಾಡ್ತಾ ಇದ್ರು. ಈಗ ಏನಾದ್ರೂ ವಿದೇಶದಲ್ಲಿ ಶೂಟಿಂಗ್ ಏನಾದ್ರೂ ಇದ್ದಂತಹ ಟೈಮ್ ನಲ್ಲಿ ಬಹಳ ಕಡಿಮೆ ಬಜೆಟ್ಗೆ ಅವಾಗ ಆಗ್ತಾ ಇತ್ತು. ಬಟ್ ಈ ಅಗೈನ್ ಮತ್ತೆ ಇದು ಯುದ್ಧಕ್ಕೆ ಬರುತ್ತೆ. ಈ ಯುದ್ಧ ಅದು ಇದು ಅಂತ ಯಾವಾಗ ಸ್ಟಾರ್ಟ್ ಆಯ್ತೋ ಅವಾಗ ವಿದೇಶದಲ್ಲಿ ಶೂಟಿಂಗ್ ಏನಾಯ್ತು, ಕಂಪ್ಲೀಟ್ ಆಗಿ ಇಲ್ಲಿಂದ ಅಲ್ಲಿಗೆ ಹೋಗೋರ್ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅಲ್ಲಿನ ಎಫೆಕ್ಟ್ ಇಂದ, ಯುದ್ಧದ ಭೀತಿಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಕಾರಣದಿಂದಲೂ ಕೂಡ ಒಂದಷ್ಟು ಶೂಟಿಂಗ್ ದುಬಾರಿ ಆಗಿದೆ. ಅಲ್ಲೋಗಿ ಅಷ್ಟೊಂದು ಕಾಸು ಕೊಟ್ಟು ಯಾರು ಕೂಡ ರೆಡಿ ಇಲ್ಲ ಸಿನಿಮಾ ಮಾಡ್ಲಿಕ್ಕೆ. ಅದೇ ದುಡ್ಡಲ್ಲಿ ನಾವ್ ಇಲ್ಲೊಂದೇನೋ ಒಂದು ಬಿಸ್ನೆಸ್ ಮಾಡೋಣಪ್ಪ, ಅದಕ್ಕಿಂತ ದುಪ್ಪಟ್ಟು ಹಣ ಬರುತ್ತೆ ಅನ್ನುವಂತ ಸಂಖ್ಯೆ ಕೂಡ ಜಾಸ್ತಿ ಇದೆ. ಸೊ ಇದು ಕೂಡ ಮೇನ್ ಒಂದು ಕಾರಣ ಅಂತ ಹೇಳ್ಬೋದು. ಜೊತೆಗೆ ಯುದ್ಧದ ಭೀತಿಯಿಂದ ಏನ್ ಮಾಡಕ್ಕೂ ಕೂಡ ಇವಾಗ ಆಗ್ತಾ ಇಲ್ಲ. ಡೈಲಿ ಶೂಟಿಂಗ್ ದುಬಾರಿ. ಹೌದು, ಡೈಲಿ ಶೂಟಿಂಗ್ ದುಬಾರಿ ಅಂತಂದ್ರೆ ಅಗೇನ್ ಮತ್ತೆ ಇದು ಯುದ್ಧಕ್ಕೆ ಹೋಗುತ್ತೆ. ದಿನ ಬಳಕೆ ವಸ್ತುಗಳ ರೇಟ್ ಜಾಸ್ತಿ ಆಯ್ತು. ಹೋಟೆಲ್ ಅಲ್ಲಿ ಒಂದು ಕಾಫಿ ರೇಟ್ ಜಾಸ್ತಿ ಆಗಿದೆ, ಊಟದ ರೇಟ್ ಜಾಸ್ತಿ ಆಗಿದೆ. ಜೊತೆಗೆ ಯುದ್ಧ ಯಾವಾಗ ಪ್ರಾರಂಭ ಆಯ್ತು ಮಧ್ಯಪ್ರಾಚ್ಯದಲ್ಲಿ, ಇಂದಿನವರೆಗೂ ಕೂಡ, ಈ ಕ್ಷಣದವರೆಗೂ ಕೂಡ ಪ್ರತಿಯೊಂದು ರೇಟ್ ಕೂಡ ಹೆಚ್ಚಾಗ್ತಾನೆ ಇದೆ. 1 to ಡಬಲ್ ರೇಟ್ ಕೊಟ್ಟಿ ಹಣ್ಣನ್ನಾಗಿರ್ಬಹುದು, ತರಕಾರಿ ಆಗಿರಬಹುದು, ಅಥವಾ ಕಾಫಿ ಟೀ ಆಗಿರಬಹುದು, ಊಟ ಆಗಿರಬಹುದು, ನಾವು ತಿಂತಾ ಇದೀವಿ. ಸೊ ಡೈಲಿ ಶೂಟಿಂಗ್ ಇರ್ಬೇಕಾದ್ರೆ ಅಲ್ಲಿ ಪ್ರೊಡಕ್ಷನ್ದು ಒಂದಷ್ಟು ವರ್ಕ್ಗಳಿದ್ದೇ ಇರುತ್ತೆ. ಜೊತೆಗೆ ಅಲ್ಲಿ ಬಂದಿರುವಂತಹ ಆರ್ಟಿಸ್ಟ್ ಗಳಿಗೆ ಹೊಟ್ಟೆ ತುಂಬಾ ಊಟ ಕೊಡ್ಬೇಕಾಗತ್ತೆ. ಜೊತೆಗೆ ಅವ್ರ ಖರ್ಚನ್ನು ಕೂಡ ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಸೊ ಈ ಡೈಲಿ ಶೂಟಿಂಗ್ ಏನಾದ್ರೂ ಇದ್ರೆ ಅದು ಕೂಡ ಈ ಪ್ರೊಡ್ಯೂಸರ್ಗೆ ಹೊಡೆತ ತಂದಿಡ್ತಾ ಇದೆ. ಸೊ ಇದು ಕೂಡ ಒನ್ ಆಫ್ ದಿ ರೀಸನ್ ಅಂತಾನೆ ಹೇಳ್ಬೋದು. ಯೂನಿಟ್ ಕಡ್ಡಾಯ. ಸೊ ಇತ್ತೀಚೆಗೆ ಯೂನಿಟ್ ಕಡ್ಡಾಯ ಅಂತ ಹೇಳಿರೋದು ಕೂಡ ಹೊಡೆತಕ್ಕೆ ಕೂಡ ಕಾರಣವಾಗಿದೆ. ಅದರ ಜೊತೆಗೆ ಗಗನಕ್ಕೇರಿರುವಂತಹ ಸಂಭಾವನೆ, ಒಂದಷ್ಟು ನಟ ನಟಿಯರ ಸಂಭಾವನೆ ಕೂಡ ಹೆಚ್ಚಾಗಿ ಪಟ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರ ಕೂಡ. ಅಂದ್ರೆ ಇವಾಗ ಒಂದ್ ಸಿನಿಮಾ ಅವ್ರದ್ದು ಗೆಲ್ಲುತ್ತೆ. ಆ ಸಿನಿಮಾ ಗೆಲ್ಲೋದಕ್ಕಿಂತ ಮುಂಚೆ ಅವ್ರಿಗೆ ಇಷ್ಟು ಸಂಭಾವನೆ ಅಂತ ಫಿಕ್ಸ್ ಆಗಿರುತ್ತೆ. ಆ ಸಿನಿಮಾ ಗೆದ್ದಾದ ನಂತರದಲ್ಲಿ ಅವರ ಸಂಭಾವನೆ ಹೆಚ್ಚಾಗುತ್ತೆ. ಸೊ ಇದು ಕೂಡ ಇಲ್ಲಿ ನಿರ್ಮಾಪಕರಿಗೆ ಬರ್ಡನ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ನೋಡಬಹುದು. ಈ ಎಲ್ಲಾ ವಿಚಾರಗಳು ಕೂಡ. ಜೊತೆಗೆ ಸಿನಿಮಾ ನೋಡ್ಲಿಕ್ಕೆ ಜನ ಬರ್ತಾ ಇಲ್ಲ. ಹೇಳ್ಬಹುದು, ಒಂದಷ್ಟು ಜನ ಹೇಳ್ತಾರೆ, ಈಗ ಈ ಹಿಂದೆ ಒಂದಷ್ಟು ಜನ ಹೇಳಿದ್ರು, ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ಜನ ಬಂದೇ ಬರ್ತಾರೆ ಅಂತ. ಅಫ್ಕೋರ್ಸ್ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ಜನ ಬರ್ತಾರೆ. ಆದ್ರೆ ಎಂತಹ ಟೈಮ್ ನಲ್ಲಿ, ಆಫ್ಟರ್ ಕೋವಿಡ್, ಜನಗಳನ್ನ ಸಿನಿಮಾ ಥಿಯೇಟರ್ಗೆ ಕರ್ಕೊಂಡ್ ಬರೋದೇ ಕಷ್ಟವಾಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಒಂದು ಸಿನಿಮಾ ನೋಡ್ಬೇಕು ಅಂದ್ರೆ ಅಟ್ಲೀಸ್ಟ್ 1000 ರೂಪಾಯಿನಾದ್ರೂ ಇಟ್ಕೊಳ್ಬೇಕು ಅನ್ನೋದು ಜನರ ಲೆಕ್ಕಾಚಾರ. ಅಲ್ಲಿ ಸುಮ್ನೆ ಅಂತೂ ಕೂರಕ್ಕಾಗಲ್ಲ, ಏನಾದ್ರೂ ತಿನ್ಲೇಬೇಕು. ಜೊತೆಗೆ ಇಲ್ಲಿ ಮನೆಯಿಂದ ಅಲ್ಲಿ ಥಿಯೇಟರ್ಗೆ ಹೋಗೋದು ಆ ಖರ್ಚು, ಅಲ್ಲಿಂದ ಮತ್ ಮನೆಗ್ ಬರೋದು ಆ ಖರ್ಚು, ಜೊತೆಗೆ ಒಂದಷ್ಟು ಜನ ಕರ್ಕೊಂಡು ಹೋಗೋದು. ಸೊ ಇದನ್ನೆಲ್ಲದನ್ನು ಕೂಡ ಲೆಕ್ಕ ಹಾಕ್ತಾ ಇದ್ದಾರೆ ಜನ. ಸೊ ಹೀಗಾಗಿ ಜನಗಳು ಯಾರು ಕೂಡ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಲಿಕ್ಕೆ ರೆಡಿ ಇಲ್ಲ. ಅದೇ ಸಿನಿಮಾ ಟಿವಿಲ್ ಬಂದಾಗ ನೋಡೋಣ ಬಿಡು, OTT ಬಂದಾಗ ನೋಡೋಣ ಬಿಡು, ರೀಚಾರ್ಜ್ ಮಾಡ್ಕೊಂಡಿಲ್ವಾ, ಈ ರೀತಿಯಾದಂತಹ ಮೈಂಡ್ ಸೆಟ್ ಇರೋರು ಕೂಡ ಇರುವಂತದ್ದು ನಾವು ನೋಡ್ತಾ ಹೋಗ್ಬೋದು. ಸೊ ಹೀಗಾಗಿ ಜನಗಳು ಥಿಯೇಟರ್ಗೆ ಬರ್ತಾ ಇಲ್ಲ ಸಿನಿಮಾ ನೋಡಕ್ಕೆ. ಎಷ್ಟು ಒಳ್ಳೆ ಕಂಟೆಂಟ್ ಕೊಟ್ರು ಕೂಡ ಬರ್ತಾ ಇಲ್ಲ. ಸೊ ರೀಸೆಂಟ್ ಆಗಿ KD ಸಿನಿಮಾ ರಿಲೀಸ್ ಆಯ್ತು, ಒಳ್ಳೆ ಕಂಟೆಂಟ್ ಅಲ್ವಾ, ಯಾಕೆ ಜನ ಬರ್ಲಿಲ್ಲ? ಅಂದ್ರೆ ಆ ಟೈಮಲ್ಲಿ ಬಂದ್ರು, ಅದಾದ ನಂತರದಲ್ಲಿ ಯಾಕೆ ಬರ್ಲಿಲ್ಲ? ಸೊ ಹೀಗೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಈ ಇಯರ್ ಒಳ್ಳೊಳ್ಳೆ ಸಿನಿಮಾಗಳು ಬಂದ್ವು, ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡಿರೋ ಸಿನಿಮಾಗಳು ಬಂದ್ವು, ಕಾಮಿಡಿ ಜಾನರ್ ಅಲ್ಲಿ ಬಂದ್ವು. ಇನ್ನು ಯಾವ ರೀತಿ ಸಿನಿಮಾವನ್ನ ಕೊಡ್ಬೇಕು ಹಾಗಾದ್ರೆ ಒಬ್ಬ ಡೈರೆಕ್ಟರು, ಒಬ್ಬ ಪ್ರೊಡ್ಯೂಸರು ಜನಗಳನ್ನ ಥಿಯೇಟರ್ಗೆ ಕರ್ಸೋದಿಕ್ಕೆ? ಒಬ್ಬ ಸ್ಟಾರ್ ನಟನ ಸಿನಿಮಾ ಆದ್ರೆ ಅಫ್ಕೋರ್ಸ್ ಅವರ ಅಭಿಮಾನಿಗಳಿರ್ತಾರೆ, ಅವರು ಬಂದೇ ಬರ್ತಾರೆ, ಮೌತ್ ಪಬ್ಲಿಸಿಟಿ ಆಗುತ್ತೆ. ಆದ್ರೆ ಹೊಸಬ್ರು ಯಾರೋ ಒಂದು ತಂಡ ಕಟ್ಕೊಂಡು ಸಿನಿಮಾ ಮಾಡ್ತು ಅಂತಂದಾಗ ಅವ್ರಿಗೆ ಆಗೋದಿಲ್ಲ. ಅವರಿಗೆ ಮೌತ್ ಪಬ್ಲಿಸಿಟಿ ಫಸ್ಟ್ ಆಫ್ ಆಲ್ ಸಿಗೋದೇ ಇಲ್ಲ. ಜೊತೆಗೆ ಒಂದಷ್ಟು ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಮಾಡಿರ್ತಾರೆ ಅಂತ ಅವ್ರು ಎಲ್ಲಿಗೆ ಹೋಗ್ಬೇಕು? ಈ ರೀತಿಯಾದಂತಹ ಸಾಕಷ್ಟು ಚಾಲೆಂಜ್ಗಳಿದೆ. ಇತ್ತೀಚೆಗೆ ಸಿನಿಮಾ ಮಾಡ್ಬೇಕು ಅಂತ ಬರೋರು ತುಂಬಾ ಗಟ್ಟಿಯಾಗಿರ್ಬೇಕು. ಆ ಗಟ್ಟಿಯಾಗಿದ್ರೆ ಒಂದಷ್ಟು ಸಿನಿಮಾಗಳು ಪ್ರಾರಂಭ ಆಗಿ ಮುಕ್ತಾಯದವರೆಗೂ ಕೂಡ ಒಳ್ಳೆ ರೀತಿಯಲ್ಲೇ ಹೋಗುತ್ತೆ. ಅಟ್ಲೀಸ್ಟ್ ಆಗದೇ ಇಲ್ಲ ಅಪ್ಪ ಅಂತ ಉಸಿರು ಕಟ್ಟಿಸ್ಕೊಂಡಿರೋರು ಕೂಡ ಇದ್ದಾರೆ, ಅರ್ಧಕ್ಕೆ ಬಿಟ್ಟೋದೋ ಅಂತವ್ರು ಕೂಡ ಇದ್ದಾರೆ. ಸೊ ಅಂತವ್ರಿಗೆ ಈಗ ಸಿನಿಮಾನೇ ಬೇಡವೇ ಬೇಡ ಅಂತ ಹೋದವರು ಕೂಡ ಇದ್ದಾರೆ. ನಿರ್ಮಾಪಕರು ಹಾಗೆ ನಿರ್ದೇಶಕರು ಹೇಳೋ ಪ್ರಕಾರ ಸಿನಿಮಾ ಶುರುವಾದಾಗ ಒಂದು ಬಜೆಟ್ ಇರುತ್ತೆ, ಮುಗಿಯೋದ್ರೊಳಗಡೆ ಮತ್ತೊಂದು ಬಜೆಟ್ ಆಗುತ್ತೆ. ಇದೊಂದು ಪಾಯಿಂಟ್. ಆ ನಂತರ ಕೋವಿಡ್ ಕೂಡ ಕಾರಣವಾಗಿದೆ, ಜನ ಥಿಯೇಟರ್ಗೆ ಬರ್ತಾನೆ ಇಲ್ಲ. ದೊಡ್ಡ ಸ್ಟಾರ್ ಸಿನಿಮಾಗಳು ಅಂತಂದ್ರೆ ಮಾತ್ರ ಜನ ಬರ್ತಾ ಇದ್ದಾರೆ.
ಅದು ಎಷ್ಟು ದಿನ ಬರ್ತಾ ಇದ್ದಾರೆ, ಎಷ್ಟು ದಿನ ಬರ್ತಾರೆ, ಅಬ್ಬಬ್ಬಾ ಅಂದ್ರೆ 2 ವಾರ ಬರಬಹುದಾ? ಅನಂತರದಲ್ಲಿ ಏನಾಯ್ತು? ಈ ರೀತಿಯಾದಂತಹ ಪ್ರಶ್ನೆಗಳು ಸ್ವತಃ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಸ್ಗೆ ಬರ್ತಾ ಇದೆ. ಸಿನಿಮಾ ಶುರುವಾದಾಗ ಯಾರೋ ಒಬ್ರು ನಿರ್ಮಾಪಕರಿರ್ತಾರೆ, ಮುಗಿಯುವಾಗ ಮತ್ಯಾರೋ ನಿರ್ಮಾಪಕರಾಗ್ತಾರೆ. ಇದು ಕೂಡ ಕಾರಣ. ಸೊ ಹೀಗೆಲ್ಲ ಆದ್ರೆ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದ್ರೆ ಯಾರ್ರೀ ಸಿನಿಮಾ ನೋಡಕ್ ಮುಂದೆ ಬರ್ತಾರೆ? ನಮ್ಮ ಸಿನಿಮಾ ರಂಗದ ಪರಿಸ್ಥಿತಿ ಏನಾಗ್ಬೇಕು? ಸದ್ಯಕ್ಕೆ ಈ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇದೆ. ಈ ಇಯರ್ ಮುಗಿಯೋದ್ರೊಳಗಡೆ ಅಬ್ಬಬ್ಬಾ ಅಂದ್ರೆ ಎಷ್ಟು ಸಿನಿಮಾಗಳು ಬರಬಹುದು? ಬರೀ ಬಿಗ್ ಬಜೆಟ್ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಯಾನ್ ವರ್ಲ್ಡ್ ಸಿನಿಮಾ. ಹಾಗಾದ್ರೆ ಲೋಕಲ್ಸ್ ಗಳ ಕತೆ ಏನು? ಒಳ್ಳೆ ಕಂಟೆಂಟ್ ಇಟ್ಕೊಂಡ್ ಬರೋರ ಕತೆ ಏನ್ ಹಾಗಾದ್ರೆ? ಹಾಗಾದ್ರೆ ಅಂತವ್ರು ಸಿನಿಮಾನೇ ಮಾಡ್ಬಾರ್ದಾ? ಕೆಲವೊಂದಷ್ಟು ಸ್ಟಾರ್ಗಳು ಹೇಳ್ತಾರೆ ಇಂಟರ್ವ್ಯೂಗಳಲ್ಲೆಲ್ಲ ಕೂತ್ಕೊಂಡು, ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು ಅಂತಂದ್ರೆ ಎಲ್ಲದನ್ನು ಅನುಸರಿಸ್ಕೊಂಡು ಹೋಗ್ಲಿಕ್ಕೆ ರೆಡಿ ಇರ್ಬೇಕು, ಗಟ್ಟಿ ಆಗಿರ್ಬೇಕು ಅಂತ. ಅದ್ ಎಷ್ಟು ನಿಜ? 100ಕ್ಕೆ 100 ನಿಜ. ಯಾಕಂದ್ರೆ ಒಂದಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ, ಆದ್ರೆ ಆ ಸಿನಿಮಾ ಎಂಡಿಂಗ್ ವರ್ಗೂ ಬರೋದೇ ಇಲ್ಲ. ಆಮೇಲೆ ಹೇಳೋದು, ಇಂಥವ್ರನ್ನ ನಾವ್ ಹಾಕೊಂಡು ಸಿನಿಮಾ ಮಾಡಿದ್ವಿ, ಸಿನಿಮಾ ಥಿಯೇಟರ್ಗೆ ಬರ್ಲಿಲ್ಲ ಅಂತ. ಈ ರೀತಿ ಅವ್ರ ಮೇಲೆ ಆರೋಪ ಹಾಕೋದು. ಸೊ ಇಂಥದೆಲ್ಲವೂ ಕೂಡ ಸದ್ಯಕ್ಕೆ ನಡೀತಾ ಇರೋದು. ಸೊ ಈ ಎಲ್ಲ ಒಂದಷ್ಟು ಚಾಲೆಂಜಸ್ ನ ಎದುರಿಸಿ ಯಾರು ಡೈರೆಕ್ಟರ್ ಬರ್ತಾರೆ, ಪ್ರೊಡ್ಯೂಸರ್ ಬರ್ತಾರೆ, ಅವರು ಸಿನಿಮಾ ಮಾಡ್ತಾರೆ. ಆದ್ರೂ ಜನಗಳು ಅವ್ರನ್ನ ಕೆಲ್ಸೋಲ್ಲ. ಸೊ ಸದ್ಯಕ್ಕೆ ಇದೆಲ್ಲ ಕೂಡ ಬದಲಾಗ್ಬೇಕು ಅಂತಂದ್ರೆ ಒಂದಷ್ಟು ಬದಲಾವಣೆ ಅಗತ್ಯ ಇದೆ. ಜನಗಳು ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡ್ಬೇಕಾಗತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.